ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದವನೇ ನಿಜವಾದ ಸ್ನೇಹಿತ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಈ ಮಾತು ಎಷ್ಟು ನಿಜವೋ ಅಂತ ನಮ್ಮ ಭಾರತ ದೇಶ ಈಗ ಪ್ರಪಂಚಕ್ಕೆ ಮಾಡಿ ತೋರಿಸಿದೆ. ಒಂದ್ಸರಿ ಯೋಚನೆ ಮಾಡಿ, ಯಾವ ಅಫ್ಘಾನಿಸ್ತಾನದ ನೆಲದ ಮೇಲೆ ಪ್ರಪಂಚಕ್ಕೆ ತನ್ನನ್ನು ತಾನು ದೊಡ್ಡಣ್ಣನೆಂದು ಹೇಳಿಕೊಳ್ಳುವ ಅಮೆರಿಕ ತನ್ನ ಸಂಪೂರ್ಣ ಸೈನಿಕ ಶಕ್ತಿಯೊಂದಿಗೆ 20 ವರ್ಷಗಳ ಕಾಲ ಇದ್ದು $1 ಟ್ರಿಲಿಯನ್ ಹಣ ಖರ್ಚು ಮಾಡಿ ಏನು ಮಾಡೋಕ್ಕಾಗದೆ ಕೊನೆಗೆ ತನ್ನ ಸೈನ್ಯವನ್ನು ಕರ್ಕೊಂಡು ಅಲ್ಲಿಂದ ರಾತ್ರಿಗೆ ರಾತ್ರಿನೇ ಹೊಡಿ ಹೋಯಿತು. ಆದರೆ ಅದೇ ಅಫ್ಘಾನಿಸ್ತಾನದ ನೆಲದ ಮೇಲೆ ಇಂದು ನಮ್ಮ ಭಾರತದ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಗೌರವದಿಂದ ಹಾರಾಡುತ್ತಿದೆ. ಇದು ಕೇವಲ ಧ್ವಜ ಮಾತ್ರ ಅಲ್ಲ, ಇದು 100 ಕೋಟಿಗೂ ಹೆಚ್ಚು ಭಾರತೀಯರ ಮಾನವತ್ವಕ್ಕೆ, ಕರುಣೆಗೆ ಒಂದು ಹೆಮ್ಮೆಯ ನಿದರ್ಶನ. ಒಂದು ಕಾಲದಲ್ಲಿ ಬಂದೂಕು ಶಬ್ದಗಳಿಂದ, ಬಾಂಬು ಮಿಸೈಲ್ಗಳಿಂದ ಕೂಡಿದ ಕಾಬೂಲ್ ಆಕಾಶದಲ್ಲಿ ಇಂದು ನಮ್ಮ ಧ್ವಜ ಶಾಂತಿಗೆ ಮತ್ತು ಆಸೆಗೆ ಒಂದು ಹೊಸ ಸಿಂಬಲ್ ಆಗಿ ಬದಲಾಗಿದೆ. ಅಷ್ಟಕ್ಕೂ ಈ ಅದ್ಭುತವೆಲ್ಲ ಹೇಗೆ ಸಾಧ್ಯವಾಯಿತು? ಪ್ರಪಂಚದಲ್ಲಿ ಅತ್ಯಂತ ಶಕ್ತಿವಂತ ಆರ್ಮಿ ಮತ್ತು ಅವರ ಡಾಲರ್ಗಳು ಮಾಡಲಾರದ ಕೆಲಸವನ್ನು ನಾವು ಕಳುಹಿಸಿದ ಕೇವಲ ಒಂದು ಗೋಧಿ ಬ್ಯಾಗ್ ಮತ್ತು ಔಷಧಿ ಪ್ಯಾಕೆಟ್ಗಳು ಹೇಗೆ ಮಾಡಿ ತೋರಿಸಿದವು. ಇದು ನಮ್ಮ ದೇಶ ಸಾಧಿಸಿದ ಒಂದು ಚಾರಿತ್ರಾತ್ಮಕ ಜಯ. ಇದು ಆಯುಧಗಳಿಂದ ಸಿಕ್ಕಿದ ಜಯವಲ್ಲ, ಹೃದಯಗಳನ್ನು ಗೆಲ್ಲುವ ಮೂಲಕ ಸಿಕ್ಕಿದ ಜಯ. ಈ ಆಫ್ಘಾನಿಸ್ತಾನದೊಂದಿಗೆ ನಮ್ಮ ಸಂಬಂಧವು ನಿನ್ನೆ ಮೊನ್ನೆ ಆರಂಭವಾಗಿದ್ದಲ್ಲ, ಇದು ಸಾವಿರಾರು ವರ್ಷಗಳ ಹಳೆಯದು. ಅಂದ್ರೆ ಗಾಂಧಾರ ನಾಗರಿಕತೆ ಕಾಲದಿಂದಲೂ ನಮ್ಮ ನಡುವೆ ಒಂದು ಚಾರಿತ್ರಾತ್ಮಕ ಮತ್ತು ಸಾಂಸ್ಕೃತಿಕ ಸಂಬಂಧವಿದೆ. ಆದ್ದರಿಂದಲೇ ತಾಲಿಬಾನ್ ಆಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದಾಗ ಪ್ರಪಂಚದ ಹಲವು ದೇಶಗಳು ಭಯಪಟ್ಟು ತಮ್ಮ ಎಂಬತ್ತಿಗಳನ್ನು ಮುಚ್ಚಿಹಾಕಿ ತಮ್ಮ ಜನರನ್ನು ಹಿಂದಕ್ಕೆ ಕರೆಸಿಕೊಂಡು ಆಫ್ಘಾನಿಸ್ತಾನದೊಂದಿಗೆ ಎಲ್ಲ ಸಂಬಂಧಗಳನ್ನು ಮುರಿದುಕೊಂಡರು. ಆದರೆ ಭಾರತ ದೇಶ ಮಾತ್ರ ಹಾಗೆ ಮಾಡಿಲ್ಲ. ನಾವು ಟೆಂಪ್ರವರಿಯಾಗಿ ನಮ್ಮ ಸ್ಟಾಫ್ಗಳನ್ನು ಹಿಂದಕ್ಕೆ ಕರೆಸಿಕೊಂಡ್ರೂ ಕೂಡ ಆಫ್ಘಾನಿಸ್ತಾನ್ ಜನರೊಂದಿಗೆ ನಮ್ಮ ಸಂಬಂಧವನ್ನು ಮಾತ್ರ ಬಿಟ್ಟಿಲ್ಲ. ಸರಿಯಾಗಿ ಇದೇ ಸಮಯದಲ್ಲಿ ಗುಡಿಸಲ ಮೇಲೆ ರಾಕೆಟ್ ಬಿದ್ದಂತೆ ಆಫ್ಘಾನಿಸ್ತಾನವನ್ನು ಒಂದು ಭಯಂಕರ ಭೂಕಂಪವೊಂದು ನುಸುಕಿ ಹಾಕಿತ್ತು. ಮೊದಲೇ ಯುದ್ಧ, ಹಸಿವು, ಬಡತನದೊಂದಿಗೆ ನರಳುತ್ತಿದ್ದ ಈ ಅಫ್ಘಾನಿಸ್ತಾನದ ಜನರು ಈ ಭೂಕಂಪದ ಏಟಿಗೆ ಗಂಟು ಮೂಟೆ ಕಟ್ಟಿ ರೋಡ್ಗೆ ಬೀಳ್ತಾರೆ. ಹಾಗೆ ಅವರ ಮನೆಗಳೆಲ್ಲ ನಾಶವಾಗಿ ಅವರ ಸಂಬಂಧಿಕರನ್ನು ಕೂಡ ಕಳೆದುಕೊಳ್ತಾರೆ. ಆಗ ಪ್ರಪಂಚ ದೇಶಗಳೆಲ್ಲ ದೊಡ್ಡ ದೊಡ್ಡ ಮೀಟಿಂಗ್ಗಳನ್ನು ಮಾಡ್ತಾರೆ, ದೊಡ್ಡ ದೊಡ್ಡ ಘೋಷಣೆಗಳನ್ನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಸಹಾನುಭೂತಿ ತೋರುತ್ತಾ ಪೋಸ್ಟ್ಗಳನ್ನು ಹಾಕ್ತಾರೆ. ಆದರೆ ಈ ಎಲ್ಲ ಪ್ರಶಂಸೆಗಳಿಂದ ಅವರ ಹೊಟ್ಟೆ ತುಂಬಲ್ಲ ಅಂತ ಆಫ್ಘಾನಿಸ್ತಾನದ ಜನರಿಗೆ ತುಂಬ ಚೆನ್ನಾಗಿನೇ ಗೊತ್ತು. ಅವರ ಸಹಾನುಭೂತಿ ಮಾತುಗಳು ಅಲ್ಲಿನ ಜನರ ಕಣ್ಣೀರನ್ನು ಹೊರಿಸಲಿಲ್ಲ, ಹಾಗೆ ಅವರ ಹಸಿವನ್ನು ಕೂಡ ತೀರಿಸಲಿಲ್ಲ. ಅವರ ಮಾತುಗಳು ಕೋಟೆಗಳನ್ನು ದಾಟಿದ್ರು ಕೂಡ ಅವರ ಸಹಾಯ ಮಾತ್ರ ಮನೆಯ ಬಾಗಿಲನ್ನು ಕೂಡ ದಾಟಲಿಲ್ಲ. ಇಲ್ಲಿಯೇ ನಮ್ಮ ಭಾರತ ದೇಶವು ತನ್ನ ನಿಜವಾದ ಕ್ಯಾರೆಕ್ಟರ್ ಅನ್ನು ತೋರಿಸಿತ್ತು. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ನಾಯಕತ್ವದಲ್ಲಿ ದೆಹಲಿಯಲ್ಲಿ ನಿರ್ಧಾರಗಳು ವೇಗವಾಗಿ ನಡೆದವು. ಹಸಿವು ರುಚಿಯನ್ನು ನೋಡಲ್ಲ, ನಿದ್ರೆ ಸುಖವನ್ನು ನೋಡಲ್ಲ ಅನ್ನೋ ರೀತಿ ಕಷ್ಟದಲ್ಲಿರೋರಿಗೆ ತಕ್ಷಣ ಸಹಾಯ ಮಾಡಬೇಕೆಂದು ನಮ್ಮ ಸರ್ಕಾರ ಡಿಸೈಡ್ ಆಗಿತ್ತು. ಆ ಟೈಮ್ನಲ್ಲಿ ನಾವು ಯಾರ ಪರ್ಮಿಷನ್ಗೋಸ್ಕರ ಕಾಯ್ತಾ ಕೂರಲಿಲ್ಲ, ಯಾರ ಪ್ರಶಂಸೆಗಳಿಗಾಗಿ ಆಸೆ ಪಡಲಿಲ್ಲ. ಬಲಗೈಯಿಂದ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು ಅನ್ನೋ ನಮ್ಮ ಸಂಸ್ಕೃತಿಯನ್ನು ಪಾಲಿಸುತ್ತಾ ಯಾವ ಪ್ರಚಾರವೂ ಇಲ್ಲದೆ ನಿಶಬ್ದವಾಗಿ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ಒಂದೇ ರಾತ್ರಿಯಲ್ಲಿ ಸುಮಾರು 40 ಭಾರಿ ಟ್ರಕ್ಗಳೊಂದಿಗೆ ಒಂದು ದೊಡ್ಡ ಕಾನ್ವಾಯ್ ಆಫ್ಘಾನಿಸ್ತಾನಕ್ಕೆ ಹೊರಟಿತು. ಆ ಟ್ರಕ್ಗಳಲ್ಲಿ ಇದ್ದಿದ್ದು ಕೇವಲ ಗೋಧಿ, ಅಕ್ಕಿ ಮೂಟೆಗಳು, ಔಷಧಿಗಳು, ಟೆಂಟ್ಗಳು ಮಾತ್ರವಲ್ಲ, ಅದು ನಿರಾಶೆ ಮತ್ತು ನಿಸ್ಸಹಾಯಕತೆಯೊಂದಿಗೆ ಕುಂಗಿ ಹೋಗಿರುವ ಆಫ್ಘಾನಿಸ್ತಾನ್ ಜನರಿಗೆ ನಾವು ಕೊಟ್ಟ ಭರವಸೆ. ಇದು ಕೇವಲ ಸಹಾಯವಲ್ಲ, ಇದು ಪ್ರಪಂಚಕ್ಕೆ ನಾವು ಕಳುಹಿಸಿದ ಒಂದು ಬಲಿಷ್ಠ ಸಂದೇಶ. ಭಾರತ ದೇಶ ತನ್ನ ಫಾರಿನ್ ಪಾಲಿಸಿ ನಿರ್ಣಯಗಳನ್ನು ತಾನೇ ತೆಗೆದುಕೊಳ್ಳುತ್ತೆ. ಯಾರ ಆದೇಶಗಳಿಗಾಗಿ, ಯಾರ ಸ್ಯಾಂಕ್ಷನ್ಸ್ಗಳಿಗಾಗಿ ಕಾಯ್ತಾ ಕೂರಲ್ಲ ಅಂತ ನಾವು ಪ್ರಪಂಚಕ್ಕೆ ಇಂಡೈರೆಕ್ಟ್ ಆಗಿ ಹೇಳಿದ್ವಿ. ಈ ಒಂದು ಘಟನೆಯಿಂದ ಭಾರತ ದೇಶ ದಕ್ಷಿಣ ಏಷ್ಯಾ ರಾಜಕೀಯ ವ್ಯವಸ್ಥೆಯನ್ನೇ ಬದಲಾಯಿಸಿತ್ತು. ತಾಲಿಬಾನ್ಗಳೊಂದಿಗೆ ಮಾತನಾಡಲು ಕೂಡ ಭಯಪಡುವ ಅಮೆರಿಕ ಈಗ ನಾವು ಆಡುತ್ತಿರುವ ಈ ಹೊಸ ಡಿಪ್ಲೊಮ್ಯಾಟಿಕ್ ಗೇಮ್ನ ದೂರದಿಂದಲೇ ನಿಂತು ಆಶ್ಚರ್ಯದಿಂದ ನೋಡ್ತಿದೆ. ಅಷ್ಟಕ್ಕೂ ನಾವು ಆಫ್ಘಾನಿಸ್ತಾನಕ್ಕೆ ಸಹಾಯ ಮಾಡ್ತಿರುವುದಾದ್ರೂ ಏಕೆ? ನಮ್ಮ ಪ್ಲಾನ್ ಏನು? ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ದೇವೆ ಅಂತ ತಿಳಿಯುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳೋ ಮೂಲಕ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ನ ಪಡಿಬೋದು. ಹಾಗೆ ನೀವು ಯಾವ ದೇಶದಿಂದ ವಿಡಿಯೋ ನೋಡ್ತಿದ್ರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮ್ಮ ಟ್ರಕ್ಗಳು ಕಾಬೂಲ್ ಸಿಟಿಗೆ ಬರ್ತಿರುವಾಗ ಅಲ್ಲಿನ ಜನರ ಕಣ್ಣುಗಳಲ್ಲಿ ಕಂಡ ಬೆಳಕು, ಅವರ ಆನಂದವನ್ನು ನೋಡಿ ಪ್ರಪಂಚವೇ ಶಾಕ್ ಆಗಿದೆ. ಯಾವ ಅಮೆರಿಕ ಅವರನ್ನು ನಡು ರಸ್ತೆಯಲ್ಲೇ ಬಿಟ್ಟು ಅವರ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡಿ ಹೋಯಿತು, ಈಗ ಅದೇ ಅಮೆರಿಕ ಮತ್ತೆ ಅವರ ಸ್ಥಳಕ್ಕೆ ಬರಲು ಪೇಪರ್ಗಳನ್ನು ಹಿಡ್ಕೊಂಡು ಪರ್ಮಿಷನ್ಗಾಗಿ ಕಾಯ್ತಿದೆ. ಇಂಥ ಟೈಮ್ನಲ್ಲಿ ನಮ್ಮ ಭಾರತದ ಟ್ರಕ್ಗಳು ಮಾತ್ರ ಯಾವ ಅಡ್ಡಿ ಕೂಡ ಇಲ್ಲದೆ ನೇರವಾಗಿ ಆಫ್ಘಾನಿಸ್ತಾನ್ ಜನರ ಬಳಿ ತಲುಪ್ತಿವೆ. ಇಲ್ಲೇ ಪ್ರಪಂಚಕ್ಕೆಲ್ಲ ಅರ್ಥವಾಯ್ತು
ನಂಬಿಕೆಗೆ ಮತ್ತು ನಾಟಕಕ್ಕೆ ಇರುವ ಡಿಫರೆನ್ಸ್ ಏನಂತ. ಆ ನಂತರ ಅಫ್ಘಾನಿಸ್ತಾನದಲ್ಲಿ ನಡೆದ ಈ ಒಂದು ಘಟನೆ ಪ್ರಪಂಚದ ಚರಿತ್ರೆಯಲ್ಲಿ ಎಂದಿಗೂ ನಿಂತು ಹೋಗುತ್ತೆ. ಅದೇನೆಂದ್ರೆ ನಮ್ಮ ಸಹಾಯ ಪಡೆದ ಆಫ್ಘಾನ್ ಮಕ್ಕಳು ಹಸಿವು ತೀರಿದ ಸಂತೋಷದಲ್ಲಿ ರಸ್ತೆಯ ಮೇಲೆ ಬಂದು ಗಟ್ಟಿಯಾಗಿ ಹಿಂದೂಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಹಾಗೆ ಇಷ್ಟು ವರ್ಷ ಬುರ್ಕಾದ ಚಾಟಿಯೊಳಗೆ ಭಯದಿಂದ ಬದುಕುತ್ತಿದ್ದ ಅಲ್ಲಿನ ಮಹಿಳೆಯರು ಈಗ ಅವರ ಮನೆಗಳ ಮೇಲೆ ಏರಿ ನಮ್ಮ ಭಾರತದ ಧ್ವಜವನ್ನು ಕೈಯಲ್ಲಿ ಹಿಡಿದು ಹೆಮ್ಮೆಯಿಂದ ಹಾರಿಸುತ್ತಿದ್ದಾರೆ. ವರ್ಷಗಳ ಕಾಲ ಅವರ ಮುಖದಲ್ಲಿ ಮಾಯವಾದ ನಗು ನಮ್ಮ ಮಾನವೀಯತೆಯ ಸಹಾನುಭೂತಿಯೊಂದಿಗೆ ಮತ್ತೆ ಕಾಣಿಸಿದೆ. 20 ವರ್ಷಗಳ ಕಾಲ ಬಂದೂಕುಗಳು, ಬಾಂಬ್ಗಳು, $1 ಟ್ರಿಲಿಯನ್ ಮಾಡಲಾರದ ಕೆಲಸವನ್ನು ನಮ್ಮ ಮಾನವತ್ವವು ಒಂದು ದಿನದಲ್ಲಿ ಮಾಡಿ ತೋರಿಸಿದೆ. ಹಣದಿಂದ ಮನುಷ್ಯರನ್ನು ಕೊಳ್ಳಬಹುದು, ಆದ್ರೆ ಮನಸ್ಸುಗಳನ್ನು ಕೊಳ್ಳಲಾಗದು ಅಂತ ಅಲ್ಲಿ ಸಾಬೀತಾಯಿತು. ಇದು ಕೇವಲ ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಲ್ಲ, ಇದು ಮಾನವತ್ವಕ್ಕೆ ಸಿಕ್ಕಿದ ಒಂದು ನಿಜವಾದ ಜಯ. ನಾವು ಕೊಟ್ಟ ಏಟಿಗೆ ಈಗ ಅಮೆರಿಕಕ್ಕೆ ಮೈಂಡ್ ಬ್ಲಾಕ್ ಆಗಿದೆ. ಅವರು ತಾಲಿಬಾನ್ಗಳ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನು ಹಾಕುತ್ತಾ ವಾರ್ನಿಂಗ್ ಗಳನ್ನು ನೀಡುತ್ತಾ ಟೈಮ್ ಪಾಸ್ ಮಾಡುತ್ತಿರುವಾಗ ನಾವು ನಿಶ್ಶಬ್ದವಾಗಿ ನಮ್ಮ ಕೆಲಸವನ್ನು ಮಾಡಿದ್ದೇವೆ. ನಾವು ಕೇವಲ ಈ ಭೂಕಂಪ ಬಂದಾಗ ಮಾತ್ರ ಅಲ್ಲ, ಹಲವು ವರ್ಷಗಳಿಂದ ಈ ಅಫ್ಘಾನಿಸ್ತಾನದ ಅಭಿವೃದ್ಧಿಯಲ್ಲಿ ಭಾಗಿಯಾಗಿದ್ದೇವೆ. ನಾವು ಅಲ್ಲಿ ಕಟ್ಟಿದ ಇಂದಿರಾ ಗಾಂಧಿ ಚಿಲ್ಡ್ರನ್ ಹಾಸ್ಪಿಟಲ್ಗೆ ಅಗತ್ಯ ಸಮಯದಲ್ಲಿ ಔಷಧಿಗಳನ್ನು ಕಳುಹಿಸುತ್ತಿದ್ದೇವೆ. ನಾವು ಅವರಿಗೆ 20ಕ್ಕೂ ಹೆಚ್ಚು ಆಂಬ್ಯುಲೆನ್ಸ್ಗಳನ್ನು ಗಿಫ್ಟ್ ಆಗಿ ಕೊಟ್ಟಿದ್ದೇವೆ. ಇದೀಗ ಅತ್ಯಗತ್ಯ MRI, CT ಸ್ಕ್ಯಾನ್ಗಳಂತಹ ಆಧುನಿಕ ಮೆಡಿಕಲ್ ಮಷಿನ್ಗಳನ್ನು ಕೂಡ ಈ ಅಫ್ಘಾನಿಸ್ತಾನ್ ದೇಶಕ್ಕೆ ಕಳುಹಿಸುತ್ತಿದ್ದೇವೆ. ಅಫ್ಘಾನಿಸ್ತಾನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನು ಕೂಡ ನಾವೇ ಕಟ್ಟಿಕೊಟ್ಟಿದ್ದು. ಸಲ್ಮಾ ಡ್ಯಾಮ್ ಅನ್ನು ಕಟ್ಟಿ ಅದನ್ನು ಆಫ್ಘಾನ್ ಇಂಡಿಯಾ ಫ್ರೆಂಡ್ಶಿಪ್ ಡ್ಯಾಮ್ ಎಂದು ಕರೆಯಲಾಗಿದೆ. ಈ ಡ್ಯಾಮ್ನ ಕಟ್ಟುವ ಮೂಲಕ ಲಕ್ಷಾಂತರ ಎಕರೆಗಳಿಗೆ ನೀರು ಹರಿಸಿ ಅವರ ಬದುಕಲ್ಲಿ ಬೆಳಕು ತಂದಿದ್ದು ನಾವು. ಹಾಗೆ ನಾವು ಜರಾಂಜ್ ದಲಾರಾಮ್ ಹೈವೇಯನ್ನು ನಿರ್ಮಿಸಿ ಅವರ ವ್ಯಾಪಾರಕ್ಕೆ ಮಾರ್ಗಗಳನ್ನು ಹಾಕಿದ್ದೇವೆ. ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಬಹಳ ದೊಡ್ಡದಾಗುತ್ತೆ. ಪಾಶ್ಚಾತ್ಯ ದೇಶಗಳು ಸ್ಯಾಂಕ್ಷನ್ಸ್ ಹೆಸರಿನಲ್ಲಿ ಅವರನ್ನು ಹೆಚ್ಚು ಬಡತನಕ್ಕೆ ತಳ್ತಿರುವಾಗ ನಾವು ಮಾತ್ರ ಅವರನ್ನು ಶತ್ರುಗಳು ಅಂತ ಕೂಡ ನೋಡದೆ ಅವರಿಗೆ ಸಹಾಯ ಮಾಡಿ ನಮ್ಮ ಸನಾತನ ಧರ್ಮವನ್ನು ಪಾಲಿಸಿದ್ದೇವೆ. ನಮ್ಮ ಈ ನಿಸ್ವಾರ್ಥ ಸೇವೆಯನ್ನು ನೋಡಿ ಒಂದು ಕಾಲದಲ್ಲಿ ನಮ್ಮನ್ನು ಶತ್ರುವೆಂದು ನೋಡುತ್ತಿದ್ದ ತಾಲಿಬಾನ್ಗಳೇ ಈಗ ನಮಗೆ ಸಲಾಂ ಹೊಡುತ್ತಿದ್ದಾರೆ. ಈಗ ಅವರ ಫಾರಿನ್ ಮಿನಿಸ್ಟರ್ ಅಮೀರ್ ಖಾನ್ ಮುತ್ತಕ್ಕಿ ಸ್ವತಃ ಒಂದು ಸ್ಟೇಟ್ಮೆಂಟ್ನ ನೀಡಿದ್ದಾರೆ. ಭಾರತ ದೇಶ ನಮಗೆ ಯಾವ ರಾಜಕೀಯ ಷರತ್ತುಗಳಿಲ್ಲದೆ ಸಹಾಯ ಮಾಡಿದೆ. ಅವರು ನಮ್ಮ ಆಂತರಿಕ ವಿಷಯಗಳಿಗೆ ತಲೆ ಹಾಕಿಲ್ಲ. ನಮ್ಮ ನೆಲದಲ್ಲಿ ಶಾಂತಿ ಸ್ಥಿರತೆಗಾಗಿ ನಾವು ಭಾರತದೊಂದಿಗೆ ಕೆಲಸ ಮಾಡುತ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕೇವಲ ಥ್ಯಾಂಕ್ಸ್ ಮಾತ್ರ ಅಲ್ಲ, ಇದು ಅಮೆರಿಕದ ಫೇಲ್ಯೂರ್ ಮೇಲೆ ಹಾಗೆ ನಮ್ಮ ಡಿಪ್ಲೊಮ್ಯಾಟಿಕ್ ಸಕ್ಸಸ್ ಮೇಲೆ ಬಿದ್ದ ಒಂದು ಸ್ಟ್ಯಾಂಪ್. ನಮ್ಮ ಈ ಆಕ್ಷನ್ನ ರಷ್ಯಾ ಕೂಡ ಓಪನ್ ಆಗಿನೇ ಪ್ರಶಂಸಿಸಿದೆ. ಸೌತ್ ಏಷ್ಯಾದಲ್ಲಿ ಶಾಂತಿ ತರಲು ಇಂಡಿಯಾದ ಪಾಲಿಸಿಗಳು ಬಹಳ ಮುಖ್ಯ. ಹಾಗೆ ವೆಸ್ಟರ್ನ್ ದೇಶಗಳ ಆಧಿಪತ್ಯಕ್ಕೆ ವಿರುದ್ಧವಾಗಿ ಒಂದು ಹೊಸ ಇಂಡಿಯಾ ರಷ್ಯಾ ಯೋಜನೆ ಆರಂಭವಾಗಲಿದೆ ಎಂದು ಮಾಸ್ಕೋ ಘೋಷಿಸಿದೆ. ಅಂದರೆ ವರ್ಲ್ಡ್ ಜಿಯೋ ಪಾಲಿಟಿಕ್ಸ್ ಕೇವಲ ವಾಷಿಂಗ್ಟನ್ ಸುತ್ತಮುತ್ತ ಮಾತ್ರವಲ್ಲ, ಈಗ ದೆಹಲಿಯ ಸುತ್ತಲೂ ಕೂಡ ತಿರುಗುತ್ತವೆ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಿದ್ರೆ ನಮ್ಮ ಪಕ್ಕದಲ್ಲಿರುವ ಪಾಕಿಸ್ತಾನಕ್ಕೆ ಟೆನ್ಷನ್ ಆರಂಭವಾಗಿದೆ. ತಾವು ತೋಟದ ಕುಣಿಯಲ್ಲಿ ತಾವೇ ಬಿದ್ದ ಹಾಗೆ ಯಾವ ಅಫ್ಘಾನಿಸ್ತಾನವನ್ನು ತಮ್ಮ ಸ್ನೇಹಿತನಾಗಿ ತಮ್ಮ ಸ್ಟ್ರಾಟಜಿಕ್ ಡೆಪ್ತ್ಗಾಗಿ ಬಳಸಿಕೊಳ್ಳಬೇಕು ಅಂತ ಅನ್ಕೊಂಡಿದ್ರು, ಇದೀಗ ಅದೇ ಅಫ್ಘಾನಿಸ್ತಾನ ತಮ್ಮ ಕೈಯಿಂದ ಜಾರಿ ಇಂಡಿಯಾ ಕಡೆಗೆ ಹೋಗ್ತಿರೋದ್ರಿಂದ ಇಸ್ಲಾಮಾಬಾದ್ನಲ್ಲಿ ಸೆಕ್ಯೂರಿಟಿ ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಿವೆ. ಈ ತಾಲಿಬಾನ್ಗಳಿಗೆ ಎಷ್ಟೋ ವರ್ಷಗಳಿಂದ ಸಪೋರ್ಟ್ ಕೊಟ್ಟು ಬೆಳೆಸಿದ್ದು ತಾವಾದ್ರೆ ಈಗ ಅವರೇ ಅವರಿಗೆ ಎದುರು ತಿರುಗಿ ಅವರ ಸೈನಿಕರನ್ನೇ ಕೊಲ್ಲುತ್ತಿರುವುದು ಹಾಗೆ ಇಂಡಿಯಾವನ್ನು ಹೊಗಳುತ್ತಿರುವುದು ಈ ಪಾಕಿಸ್ತಾನಕ್ಕೆ ಇಷ್ಟವಾಗ್ತಿಲ್ಲ. ಇನ್ನು ಚೀನಾದ ಬಗ್ಗೆ ಆದ್ರೆ ಹೇಳೋ ಆಗಿಲ್ಲ ಬಿಡಿ. ಏಕೆಂದರೆ ಆಫ್ಘಾನಿಸ್ತಾನದಲ್ಲಿರುವ ಸಾವಿರಾರು ಕೋಟಿ ಡಾಲರ್ ಮೌಲ್ಯದ ಮಿನರಲ್ಸ್ಗಳ ಮೇಲೆ ಚೀನಾದ ಕಣ್ಣು ಬಿದ್ದಿದೆ. ಆದ್ದರಿಂದಲೇ ಅವರು ತಮ್ಮ ಬೆಲ್ಟ್ ಅಂಡ್ ರೋಡ್ ಪ್ರಾಜೆಕ್ಟ್ ಅನ್ನು ಅಲ್ಲಿಗೆ ವಿಸ್ತರಿಸಬೇಕಂತ ಅನ್ಕೋತಿದ್ದಾರೆ. ಇದೇ ಟೈಮ್ನಲ್ಲಿ ಇಂಡಿಯಾ ಆಫ್ಘಾನಿಸ್ತಾನದಲ್ಲಿ ಸ್ಟ್ರಾಂಗ್ ಆಗ್ತಿರೋದು ಚೀನಾಗೆ ಕೂಡ ಇಷ್ಟವಾಗ್ತಿಲ್ಲ. ಇಲ್ಲಿ ಚೀನಾ ಅಲ್ಲಿನ ಜನರ ಮನಸ್ಸುಗಳನ್ನು ಗೆಲ್ಲದೆ ಕೇವಲ ಹಣದೊಂದಿಗೆ ಸಾಲ ಕೊಟ್ಟು ಒಂದು ದೇಶವನ್ನು ಕಂಟ್ರೋಲ್ ಮಾಡಬೇಕಂತ ಅನ್ಕೊಳ್ತಿರುವುದು ಚೀನಾದ ಮೂರ್ಖತನವೇ ಸರಿ. ಇಲ್ಲಿ ನಮ್ಮ ಉತ್ತರ ಮಾತ್ರ ಸಿಂಪಲ್ ಅಂಡ್ ಕ್ಲಿಯರ್ ಆಗಿದೆ. ನಾವು ಅಫ್ಘಾನಿಸ್ತಾನಕ್ಕೆ ಬಂದಿದ್ದು ಆಕ್ರಮಿಸೋಕೆ ಅಲ್ಲ, ಕಾಪಾಡೋಕೆ. ನಮ್ದು ಮಾನವತ್ವ, ನಿಮ್ದು ವ್ಯಾಪಾರ. ಇಲ್ಲಿಯೇ ಭಾರತಕ್ಕೆ ಚೀನಾಗೆ ಮಧ್ಯೆ ಇರುವ ವ್ಯತ್ಯಾಸ ಪ್ರಪಂಚಕ್ಕೆ ತುಂಬಾ ಸ್ಪಷ್ಟವಾಗಿ ಅರ್ಥವಾಯಿತು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನಿಸ್ತಿದೆ ಅಂತ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಲ ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.